ನನ್ನ ಅಕ್ಕನ ಮಗಳನ್ನು ಮದುವೆ ಆಗಿದ್ದೆ. ಅವಳಿನ್ನೂ ಚಿಕ್ಕವಳು ಹಾಗೂ ಸಂಬಂಧದಲ್ಲಿ ಮದುವೆ ಆಗಿದ್ದರಿಂದ ಮಕ್ಕಳಿಗೆ ಸರಿಯಾಗಿ ಹುಟ್ಟುವುದಿಲ್ಲ ಅನ್ನುವ ಕಲ್ಪನೆಯಿಂದ ಅಕ್ಕನ ಮಗಳನ್ನು ಮದುವೆ ಆಗಿದ್ದರೂ ಕೂಡ ಅವಳ ಜೊತೆ ಯಾವುದೇ ಸಂಬಂಧವನ್ನು ಇಟ್ಟುಕೊಂಡಿಲ್ಲ. ಒಂದು ರಾತ್ರಿ ಮನೆಗೆ ಲೇಟಾಗಿ ಬಂದೆ. ಆಗ ಅವಳು ಹಾಸಿಗೆಯ ಮೇಲೆ ಪ್ರಶಾಂತವಾಗಿ ಮಲಗಿದ್ದಳು. ಅವಳ ಸೀರೆ ಸೊಂಟದಿಂದ ಕೆಳಗೆ ಜಾರಿತ್ತು. ಸೆರಗು ಉಬ್ಬಿದ ಎದೆಯನ್ನು ಸಂಪೂರ್ಣವಾಗಿ ಬಿಚ್ಚಿ ತೋರಿಸುತ್ತಿತ್ತು. ಅವಳನ್ನು ನೋಡಿ ನನ್ನ ದೇಹದ ಕೂದಲುಗಳನ್ನು ಒಮ್ಮೆಲೆ ಮೇಲೆ ಹೇಳುತ್ತಿದ್ದವು. ಅಷ್ಟು ಸುಂದರಿ ಅವಳು. ಎಷ್ಟು ದಿನ ಏಕೆ ಬಿಟ್ಟೆ ಅಂತ ಒಮ್ಮೆಲೆ ಅವಳ ಮೇಲೆ ಹಾರಿ ಅವಳ ದೇಹದ ರಸವನ್ನು ಹೀರಲು ಮುಂದಾದೆ. ಆಗ ಅವಳು ಹೇಳುವಳು, ನಾನು ನಿನ್ನ ಮಗುವಿಗೆ ಪ್ರೆಗ್ನೆಂಟ್ ಆಗಿದ್ದೇನೆ. ವಿಚಿತ್ರವಾಗಿ ನನ್ನ ದೇಹವನ್ನು ಬಳಸಿಕೊಳ್ಳಬೇಡ, ನಿನ್ನ ಮಗುವಿಗೆ ತೊಂದರೆ ಆಗುತ್ತದೆ ಅಂತ ಹೇಳಿದಳು. ನನಗೆ ಆಶ್ಚರ್ಯವಾಯಿತು. ಇದೇ ಮೊದಲ ಬಾರಿ ಅವಳ ಜೊತೆ ರಾಸಕ್ರಿಯೆಯಲ್ಲಿ ತೊಡಗಿರುವುದು. ಮತ್ತೆ ಇನ್ನೇನು ಇವಳು ಈ ರೀತಿ ಹೇಳುತ್ತಿದ್ದಾಳೆ? ಆಗ ಅವಳು ಹೇಳುವ ವಿಷಯಗಳನ್ನು ಕೇಳಿ ನಾನು ಬೆಚ್ಚಿಬಿದ್ದೆ. ನನ್ನ ಹೆಸರು ರವಿ. ಅಪ್ಪ ಅಮ್ಮನ ಮುದ್ದಿನ ಮಗ. ನನಗೆ ಒಬ್ಬಳು ಅಕ್ಕ, ಒಬ್ಬಳು ತಂಗಿ ಇದ್ದಾಳೆ. ಅಕ್ಕನಿಗೂ ಮತ್ತು ನನಗೆ 10 ವರ್ಷ ಡಿಫ್ರೆನ್ಸ್ ಇದೆ. ಅಕ್ಕನಿಗೆ 2 ಹೆಣ್ಣು ಮಕ್ಕಳಿದ್ದಾರೆ. ಅಮ್ಮ ಸಂಬಂಧದಲ್ಲೇ ಮದುವೆ ಆಗಿದ್ದರಿಂದ ತಂಗಿ ಒಬ್ಬಳು ಸ್ಪೆಷಲ್ ಚೈಲ್ಡ್ ಆಗಿದ್ದಳು. ಇತ್ತೀಚೆಗೆ ಅವಳು ಕೂಡ ಸತ್ತು ಹೋದಳು. ಆದ್ದರಿಂದ ನಾನು ನಿರ್ಧರಿಸಿದೆ, ಯಾವುದೇ ಕಾರಣಕ್ಕೂ ಸಂಬಂಧದಲ್ಲಿ ಮದುವೆ ಆಗಲೇಬಾರದು ಅಂತ. ಏಕೆಂದರೆ ಮನೆಯಲ್ಲಿ ಎಲ್ಲರಿಗಿಂತ ಜಾಸ್ತಿ ತಂಗಿಯನ್ನು ನಾನೇ ಪ್ರೀತಿಸುತ್ತಿದ್ದಿದ್ದು. ಅವಳ ನಗು ನನಗೆ ಶಕ್ತಿಯಾಗಿತ್ತು. ಇತ್ತೀಚೆಗೆ ಅವಳು ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋದಳು. ಅಂದಿನಿಂದ ನಾನು ಏಕಾಂಗಿಯಾಗಿದ್ದೇನೆ. ಪ್ರತಿ ಬಾರಿಯೂ ಅಂತಹ ಮಕ್ಕಳನ್ನು ದೇವರು ಏಕೆ ಹುಟ್ಟಿಸುತ್ತಾನೆ? ಕೊನೆಗೆ ಅವರು ಏಕೆ ಸತ್ತು ಹೋಗುತ್ತಾರೆ? ಇದರ ಬಗ್ಗೆ ಚಿಂತಿಸಿ ದುಃಖವಾಗುತ್ತಿದೆ. ನಾನು ಕೂಡ ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸದಲ್ಲಿ ಇದ್ದೇನೆ. ಕೈ ತುಂಬ ಸಂಬಳ ಬರುತ್ತದೆ. ಮೊನ್ನೆ ಒಂದು ಫ್ಲ್ಯಾಟನ್ನು ತೆಗೆದುಕೊಂಡೆ. ಬದುಕಿನಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಅಮ್ಮ ಮದುವೆಯ ಬಗ್ಗೆ ಪದೇ ಪದೇ ಹಿಂಸೆ ಕೊಡುತ್ತಾಳೆ. ತಂಗಿ ಸಾವಿನಿಂದ ನಾನು ಇನ್ನೂ ಹೊರಗಡೆ ಬಂದಿಲ್ಲ ಅಂತ ಎಷ್ಟು ಹೇಳಿದರೂ ಅವಳು ಕೇಳುವುದಿಲ್ಲ. ನಿನ್ನ ತಂಗಿ ಹುಟ್ಟಿದ್ದೇ ಸಾಯಲು. ಇನ್ನು ಅವಳ ಬಗ್ಗೆ ಏಕೆ ಯೋಚಿಸುತ್ತೀಯಾ? ಬದುಕನ್ನು ತುಂಬ ಪ್ರಾಕ್ಟಿಕಲ್ ಆಗಿ ತೆಗೆದುಕೋ ಅಂತ ಅಮ್ಮ ನನಗೆ ಹೇಳುತ್ತಾಳೆ. ಒಮ್ಮೊಮ್ಮೆ ಅನಿಸುತ್ತದೆ, ನನ್ನ ತಂಗಿ ಅಮ್ಮ ನಾನೇ ಇರಬೇಕು ಅಂತ. ಅಮ್ಮನಿಗೆ ಅಷ್ಟೊಂದು ಭಾವನೆಗಳು ಇರಲಿಲ್ಲ ಆ ಮಗುವಿನ ಬಗ್ಗೆ. ಅದು ಒಂದು ಭಾರವಾದ ಮಗು ಆಗಿತ್ತು ಅವಳಿಗೆ. ಹೋದ ಮೇಲೆ ಸ್ವಲ್ಪ ಫ್ರೀ ಆಗಿದ್ದಾಳೆ. ಅವಳು ಬಾಯಿ ಬಿಟ್ಟು ಹೇಳುವುದಿಲ್ಲ. ಅವಳ ಮಾತಿನ ಶೈಲಿಯಿಂದ ನನಗೆ ಅರ್ಥವಾಗುತ್ತದೆ. ಸ್ವಲ್ಪ ಸಮಯವನ್ನು ಕೇಳಿದೆ. ಆದರೆ ಅಮ್ಮ ಹೇಳುತ್ತಾಳೆ, ಸಮಯ ಅಂತ ಅಂದುಕೊಂಡು ನೀನೇನಾದರೂ ಹೊರಗಿನ ಹುಡುಗಿಯನ್ನು ಮದುವೆ ಆದರೆ ನನಗೂ ಮತ್ತು ನಿನಗೂ ಯಾವುದೇ ರೀತಿಯ ಸಂಬಂಧವಿಲ್ಲ. ನನ್ನ ಆಸ್ತಿಯಲ್ಲಿ ಒಂದೇ ಒಂದು ನಯ ಪೈಸೆ ಕೂಡ ಕೊಡುವುದಿಲ್ಲ ನಿನಗೆ. ಈ ರೀತಿಯ ಬೆದರಿಕೆ ಹಾಕಿದಳು. ಏಕೆಂದರೆ ಅಮ್ಮನ ಆಸೆ ನಾನು ಅಕ್ಕನ ಮಗಳು ಚೈತ್ರಳನ್ನು ಮದುವೆ ಆಗಬೇಕಂತೆ. ಚೈತ್ರ ವಯಸ್ಸಿನಲ್ಲಿ ನನಗಿಂತ ತುಂಬ ಚಿಕ್ಕವಳು. ನನಗೆ ಭಯ, ಎಲ್ಲಿ ಇಬ್ಬರಿಗೂ ಅಡ್ಜಸ್ಟ್ಮೆಂಟ್ ತೊಂದರೆ ಆಗುತ್ತದೆ ಅಂತ. ಬದುಕಿನಲ್ಲಿ ನಾನು ಸುಖ ಕಂಡಿದ್ದು ಕಡಿಮೆ. ಯಾವಾಗಲೂ ಓದುವುದು, ಕೆಲಸದ ಬಗ್ಗೆ ಚಿಂತಿಸುವುದು, ಮನೆಯಲ್ಲಿ ತಂಗಿಯನ್ನು ನೋಡಿಕೊಳ್ಳುವುದು ಇದೇ ಹಾಗೆ ಹೋಗಿತ್ತು. ಕೊನೆ ಪಕ್ಷ ಹೆಂಡತಿಯಾದರೂ ಕೂಡ ಚೆನ್ನಾಗಿ ಓದಿ ಇರುವ, ನೋಡಲು ಸುಂದರವಾಗಿರುವ ಹುಡುಗಿ ಬೇಕು ಅಂತ ಆಸೆ ಇತ್ತು. ಅಕ್ಕನ ಮಗಳನ್ನು ನಾನೇ ನನ್ನ ಕೈಯಾರೆ ಆಟ ಆಡಿಸಿ ಸಾಕಿದ್ದರಿಂದ ಅವಳ ಮೇಲೆ ಹೆಂಡತಿ ಅನ್ನುವ ಭಾವನೆ ಬರಲು ಸ್ವಲ್ಪ ಕಷ್ಟವಾಗುತ್ತದೆ ಅಂತ ಅಮ್ಮನಿಗೆ ಹೇಳಿದ ತಕ್ಷಣ ಅವಳು ತನ್ನ ರೌದ್ರಾವತಾರವನ್ನು ತೋರಿಸಿದಳು. ನನಗೆ ಅಲ್ಲ, ಪ್ರತಿಯೊಬ್ಬರಿಗೂ ನಮ್ಮ ಮನೆಯಲ್ಲಿ ಸ್ವಲ್ಪ ನಾವೆಲ್ಲ ಹೆದರುವುದು ಅಂದರೆ ಅಮ್ಮನಿಗೆ. ಏಕೆಂದರೆ ಅಮ್ಮ ತುಂಬ ಸ್ಟ್ರಾಂಗ್. ಅಪ್ಪನೂ ಕೂಡ ಅಮ್ಮನ ಎದುರುಗಡೆ ಚಿಕ್ಕ ಮಗುವಾಗಿ ಬಿಡುತ್ತಾನೆ. ಅಮ್ಮ ಹೇಗೆ ಹೇಳಿದರೆ ಹಾಗೆ ಕೇಳುತ್ತಾನೆ ಎಂದು ಕೂಡ. ನನಗೆ ತುಂಬ ಬೇಸರವಾಗುತ್ತಿದೆ. ಈ ವಿಷಯವನ್ನು ನನ್ನ ಪ್ರೀತಿಯ ಗೆಳತಿ ಮೀನಾಳ ಹತ್ತಿರ ಹೇಳಿದೆ. ಮೀನಾ ಅದಕ್ಕೆ ಜೋರಾಗಿ ನಗುತ್ತಾಳೆ. ಒಂದು ಕೆಲಸ ಮಾಡೋಣ, ನಾವಿಬ್ಬರು ಓಡಿ ಹೋಗಿ ಮದುವೆ ಆಗಿಬಿಡೋಣ. ಅಮ್ಮ ಏನು ಮಾಡಿಕೊಳ್ಳುತ್ತಾಳೆ, ಆ ನಂತರ ನೋಡಿದರೆ ಆಯಿತು. ವಯಸ್ಸಾಯಿತು, ಸುಮ್ಮನೆ ಬಾಯಲ್ಲಿ ಎದುರಿಸುತ್ತಾಳೆ ಅಲ್ಲವೇ ಅಂತ ತಮಾಷೆ ಮಾಡಿದಳು. ನಾನು ಜೋರಾಗಿ ನಕ್ಕಿದೆ. ನಾನು ಯಾರನ್ನು ಮದುವೆಯಾದರೂ ನಿನ್ನನ್ನು ಮಾತ್ರ ಮದುವೆ ಆಗುವುದಿಲ್ಲ.
ನೀನು ನನ್ನ ಅಮ್ಮ ಇಬ್ಬರು ಒಂದೇ ರೀತಿ ಬಜಾರಿಯರು. ಈಗ ಪ್ರೀತಿ ಪ್ರೇಮ ಅಂತ ಮದುವೆ ಮಾಡಿಕೊಂಡು ಬಿಡುತ್ತೀರಾ. ಆನಂತರ ಜೀವನ ಪರ್ಯಂತ ನೀವುಗಳು ಹೇಳಿದ ಹಾಗೆ ಕೇಳಬೇಕು. ನಾನು ಮದುವೆಯಾದರೆ ನಾನು ಮತ್ತು ನನ್ನ ಹೆಂಡತಿ ಇಬ್ಬರು 50-50. ಅಂದರೆ ನಾನು ಹೇಳಿದ ಮಾತನ್ನು ಅವಳು ಕೇಳಬೇಕು, ಅವಳು ಹೇಳಿದ ಮಾತನ್ನು ನಾನು ಕೇಳಬೇಕು. ನಮ್ಮಿಬ್ಬರಿಗೂ ಒಂದು ಸುಖಿ ಜೀವನ ಆಗಿರಬೇಕು. ಯಾವುದೇ ಕಾರಣಕ್ಕೂ ನಾನು ಅಪ್ಪ ಮಾಡಿದ ತಪ್ಪನ್ನು ಮಾಡುವುದಿಲ್ಲ. ನೀನು ಕೇವಲ ನನ್ನ ಗೆಳತಿ ಆಗಿರು ಸಾಕು. ಪ್ರಾಣ ಸಖಿ ಆಗಬೇಡ. ಮೊದಲು ನನ್ನ ಅಕ್ಕನ ಮಗಳನ್ನು ಮದುವೆ ಆಗಲು ನಾನು ಸಾಧ್ಯವೇ ಇಲ್ಲ. ನಾನು ಅದಕ್ಕೆ ಯಾವುದಾದರೂ ಪ್ಲ್ಯಾನ್ ಇದ್ದರೆ ಹೇಳು ಅಂತ ಅವಳ ಬಳಿ ಕೇಳಿದೆ. ನಗುತ್ತಾ ಹೇಳುತ್ತಾಳೆ, ನಿನ್ನ ಹತ್ತಿರವೇ ಸೊಲ್ಯೂಷನ್ ಇದೆ, ಸ್ವಲ್ಪ ಕಣ್ಣು ತೆಗೆದು ನೋಡು. ಅಂದರೆ ನನಗೆ ಅರ್ಥವಾಗಲಿಲ್ಲ. ಆಗ ಅವಳು, ನಿನ್ನ ಅಕ್ಕನ ಮಗಳು ಚೈತ್ರಾಳಿಗೆ ಸಂಬಂಧಗಳು ಬರುತ್ತಿವೆ ಅಲ್ಲವೇ? ಅವಳು ನೋಡಲು ತುಂಬ ಚೆನ್ನಾಗಿದ್ದಾಳೆ ಅಂತ ಬೇರೆ ಹೇಳುವೆ. ನೀನು 2 ವರ್ಷ ಫಾರಿನ್ ಪ್ರಾಜೆಕ್ಟ್ಗೆ ಹೊರಟು ಹೋಗು, US ಗೆ. ಬಾಸ್ ಹತ್ತಿರ ಮಾತನಾಡಿ. ನೀನು ಬರುವವರೆಗೂ ಅವಳು ನಿನಗಾಗಿ ಯಾವುದೇ ಕಾರಣಕ್ಕೂ ಕಾಯುವುದಿಲ್ಲ. ನಿನಗಿಂತ ಸುಂದರವಾಗಿರುವ, ಜಾಸ್ತಿ ಸಂಬಳ ತರುವ ಹುಡುಗನನ್ನು ಮದುವೆ ಆಗುತ್ತಾಳೆ. ಏಕೆಂದರೆ ನಿಮ್ಮ ಸಮುದಾಯದಲ್ಲಿ ಹೆಣ್ಣು ಮಕ್ಕಳು ಸಿಗುವುದಿಲ್ಲ. ಅದೃಷ್ಟದಿಂದ ಅಕ್ಕನ ಮಗಳು ಸಿಕ್ಕಿದ್ದಳು. ಬೇಜಾನ್ ಆಸ್ತಿ ಕೊಡುತ್ತಿದ್ದರು. ನಿಮ್ಮ ಅಕ್ಕನೂ ಕೂಡ ನಿಮ್ಮ ಜೊತೆ ಇದ್ದು ಬದುಕು ಕಟ್ಟಿಕೊಳ್ಳಲು ಸಹಾಯ ಮಾಡುತ್ತಿದ್ದಳು. ಆದರೆ ಅದನ್ನೆಲ್ಲ ಒದ್ದಿ ನೀನು ಬೇರೆ ಕಡೆ ಹುಡುಗಿಯನ್ನು ಮದುವೆ ಆಗುತ್ತೇನೆ ಅಂತ ಬೇರೆ ಹೇಳುತ್ತೀಯ. ಒಮ್ಮೊಮ್ಮೆ ನನಗೂ ಕೂಡ ನಿನ್ನ ಅಮ್ಮ ಹೇಳುವ ಮಾತು ಸರಿ ಅಂತ ಅನಿಸುತ್ತದೆ ಅಂತ ಹೇಳಿ ಮೀನಾ ಅಲ್ಲಿಂದ ಹೊರಟು ಹೋದಳು, ಜೋರಾಗಿ ನಗುತ್ತಾ. ನನಗೆ ಈಗ ಕನ್ಫ್ಯೂಷನ್ ಆಯಿತು. ನಂತರ ಸತ್ತು ಹೋದ ನನ್ನ ಪ್ರೀತಿಯ ಸ್ಪೆಷಲ್ ಚೈಲ್ಡ್ ತಂಗಿಯನ್ನು ನೆನೆಸಿಕೊಂಡೆ. ನಮಗೆ ಆ ರೀತಿಯ ಮಕ್ಕಳು ಹುಟ್ಟಬಾರದು. ಅಮ್ಮ ಕೂಡ ಅಪ್ಪನಿಗೆ ಅಕ್ಕನ ಮಗಳು, ವಯಸ್ಸಿನಲ್ಲಿ ಬೇರೆ ತುಂಬ ಚಿಕ್ಕವಳು. ಆಗಿನ ಕಾಲದಲ್ಲಿ ಅದೆಲ್ಲ ಲೆಕ್ಕ ಹಾಕುತ್ತಿರಲಿಲ್ಲ ಅಲ್ಲವೇ? ನಾನು ಹುಟ್ಟಿದ ಮೇಲೆ ಅಮ್ಮನಿಗೆ 3-4 ಬಾರಿ ಅಬಾರ್ಷನ್ ಆಗಿತ್ತಂತೆ. ನನಗೆ ಭಯವಾಗುತ್ತಿತ್ತು, ಎಲ್ಲಿ ನನಗೆ ತೊಂದರೆ ಆಗುತ್ತದೆ, ನನ್ನ ಹೆಂಡತಿಗೆ ತೊಂದರೆ ಆಗುತ್ತದೆ ಅಂತ. ಈ ಭಯ ಬೇಡ ಎಂದರೆ ಹೊಸ ಸಂಬಂಧದಲ್ಲಿ ಮದುವೆ ಆಗುತ್ತೇನೆ. ಮದುವೆಗೆ ಏನೂ ಅರ್ಜೆಂಟ್ ಇಲ್ಲ. ಚೈತ್ರ ಮದುವೆ ಆದ ಮೇಲೆ ಅಂತ ಯೋಚಿಸುತ್ತಿದ್ದೆ. ಸಡನ್ನಾಗಿ ಬಾಸ್ ಕರೆದು ಫಾರಿನ್ ಪ್ರಾಜೆಕ್ಟ್ಗೆ ನನ್ನನ್ನು ಅಪ್ರೋಚ್ ಮಾಡಿದರು. ನಾನು ಅವರು ಅಪ್ರೋಚ್ ಮಾಡಿದ ತಕ್ಷಣ ಒಪ್ಪಿಕೊಂಡೆ. ಎಲ್ಲೂ ಕೂಡ ಹೋಗಿಲ್ಲ, ಫ್ರೀ ಸಿಕ್ಕಿದೆ, ನನಗೂ ಕೂಡ ಚೈನ್ ಸಿಗುತ್ತದೆ. ನಾನು ಈ ಟ್ರಿಪ್ಗಳಿಗೆ ಹೋಗಿದ್ದು ಕೂಡ ತೀರಾ ಕಡಿಮೆ. ಆಫೀಸ್ ದುಡ್ಡಲ್ಲಿ ನಾನು USA ಯನ್ನು 1-2 ವರ್ಷ ನೀಟಾಗಿ ನೋಡಿಕೊಂಡು ಬರುತ್ತೇನೆ ಅಂತ ಅಮ್ಮನಿಗೆ ಹೇಳಿದೆ. ಅಮ್ಮನ ಮುಖದ ಎಕ್ಸ್ಪ್ರೆಷನ್ ಚೇಂಜ್ ಆಯಿತು. ಆಗ ಅಮ್ಮ ಹೇಳಿದಳು, ಸಂಬಳ ಜಾಸ್ತಿ ಆಗುತ್ತದೆ ಅಲ್ಲವೇ ಅಂತ. ಹೌದು ಅಂತ ಹೇಳಿದೆ. ಅಲ್ಲಿ ಜಾಸ್ತಿ ವೆಚ್ಚ ಮಾಡಬೇಡ. ಸಂಬಳದ ಅತಿ ದೊಡ್ಡ ಪಾಲನ್ನು ಮನೆಗೆ ಕಳುಹಿಸಬೇಕು. ಏನಾದರೂ ಮಾಡು, ಹೇಗಾದರೂ ಇರು, ನಿನಗೆ ಬಿಟ್ಟಿದ್ದು. ಆದರೆ ಫಾರಿನ್ ಹುಡುಗಿಯರನ್ನು ಏನಾದರೂ ಕರೆದುಕೊಂಡು ಬಂದು, ಮಮ್ಮಿ ನಾನು ಇವಳನ್ನೇ ಮದುವೆ ಆಗುತ್ತೇನೆ ಅಂತ ಹೇಳಿದರೆ ನಿನ್ನ ಅಮ್ಮನ ಇನ್ನೊಂದು ಮುಖವನ್ನು ನೀನು ನೋಡುತ್ತೀಯ. ಸಿಂಗಲ್ ಆಗಿ ಹೋಗುತ್ತೀಯ, ಸಿಂಗಲ್ ಆಗಿ ಬರಬೇಕು. ನಿನ್ನ ಅಕ್ಕನ ಮಗಳು ನಿನಗಾಗಿ ಕಾಯುತ್ತಿರುತ್ತಾಳೆ. ಆ ಮುದ್ದು ಮಗುವಿಗೆ ತೊಂದರೆ ಮಾಡಿದರೆ ನಿನ್ನಂತೂ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ವಾರ್ನ್ ಮಾಡಿದಳು. ಅವಳಿಗೆ ಏನಾದರೂ ಮಾಡಿಕೊಳ್ಳಲಿ, ಸದ್ಯಕ್ಕೆ ನನ್ನನ್ನು ಫಾರಿನ್ಗೆ ಹೋಗಲು ಬಿಟ್ಟರೆ ಸಾಕು, ಅಷ್ಟು ಮಾತ್ರ ನನ್ನ ಆಸೆಯಾಗಿತ್ತು. ಅವಳ ಮಾತುಗಳು ನನ್ನ ಕಿವಿಗೆ ಬೀಳುತ್ತಿರಲಿಲ್ಲ. ನಾನು ಕೂಡ ಫಾರಿನ್ಗೆ ಹೋದೆ. ದಿನಗಳು ಕಳೆದಂತೆ ಅರ್ಥವಾಯಿತು, ಅವರು ಜಾಸ್ತಿ ಸಂಬಳ ಕೊಟ್ಟರೂ ಕೂಡ ಅಲ್ಲಿನ ಖರ್ಚಿಗೆ ಸರಿ ಹೋಗುತ್ತದೆ. ನಮ್ಮ ಕರೆನ್ಸಿ ಕಡಿಮೆ ಇರುತ್ತದೆ, ಇವರ ಕರೆನ್ಸಿ ಜಾಸ್ತಿ. ಇದೇ ರೀತಿ ಬದುಕು ಸಾಗುತ್ತಿತ್ತು. ಅಲ್ಲಿ ಇರುವ ಎಲ್ಲ ಪ್ರಸಿದ್ಧವಾದ ಸ್ಥಳಗಳನ್ನು ನೋಡಿದೆ. ದುಡ್ಡು ಜಾಸ್ತಿ ಉಳಿಯುತ್ತಿರಲಿಲ್ಲ. ಅಮ್ಮ ಫೋನ್ ಮಾಡಿದಾಗ ಗಲಾಟೆ ಮಾಡುತ್ತಿದ್ದಳು. ಅನಾವಶ್ಯಕ ಖರ್ಚು ಮಾಡಬೇಡ, ಈ ದುಡ್ಡನ್ನು ನಾನು ಖರ್ಚು ಮಾಡುವುದಿಲ್ಲ, ನಿನಗಾಗಿ ಉಳಿಸಿ ಇಡುತ್ತೇನೆ ಅಂತ ಮಾತನಾಡುತ್ತಿದ್ದಳು. ಏನೇ ಇದ್ದರೂ ಎಷ್ಟೇ ಇದ್ದರೂ ನಮ್ಮ ದೇಶ ಚಂದ. ಇಲ್ಲಿ ಯಾರದೋ ದೇಶಕ್ಕೆ ಬಂದು ಇಲ್ಲಿ ದುಡಿಯುವುದು ಚೆನ್ನಾಗಿರುವುದಿಲ್ಲ. ಆದರೂ ಜನ ಫಾರಿನ್, ಅಮೇರಿಕಾ, ಆಸ್ಟ್ರೇಲಿಯಾ, ಇಂಗ್ಲೆಂಡ್, ರಷ್ಯಾ, ಜಪಾನ್ ಅಂತ ಹೋಗುತ್ತಿರುತ್ತಾರೆ. ಅರ್ಥವಾಗುತ್ತಿಲ್ಲ.
ಅವರ ಹುಚ್ಚುತನಕ್ಕೆ. ನನ್ನ ಊರು, ನನ್ನ ತಾಯಿಯ ಕೈತುತ್ತು ಎಷ್ಟು ಚೆನ್ನಾಗಿರುತ್ತದೆ. ನನ್ನ ಅಕ್ಕನ ಮಕ್ಕಳ ಜೊತೆ ಆಟ, ಅದನ್ನು ನೆನೆದು ಕಣ್ಣು ತುಂಬಿ ಬಂತು. ಹೇಗೋ ಕಷ್ಟಪಟ್ಟು 2 ವರ್ಷ ಮುಗಿಸಿದೆ. ಈಗ ನನ್ನ ದೇಶಕ್ಕೆ ನಾನು ಬಂದುಬಿಟ್ಟೆ. ಮನೆಯಲ್ಲಿ ಎಲ್ಲರೂ ನನಗಾಗಿ ಕಾಯುತ್ತಿದ್ದಾರೆ. ಮನೆಗೆ ಹೋದ ತಕ್ಷಣ ಅಮ್ಮ ನಗುಮುಖದಿಂದ ಕಣ್ಣೀರನ್ನು ಹಾಕುತ್ತಾ ಆನಂದ ಬಾಷ್ಪ ಸುರಿಸುತ್ತಾ ಆರತಿ ಮಾಡಿದಳು. ಅಮ್ಮ ಮೇಲೆ ಕಲ್ಲಿನ ರೀತಿ ಕಂಡರೂ ಒಳಗಡೆ ಹೂವಿನ ರೀತಿ ತುಂಬ ಮೃದು. ಅಕ್ಕ, ಭಾವ, ಅವರ ಮಕ್ಕಳು, ಅಪ್ಪ, ಅಮ್ಮ, ಅವರ ಸಂಬಂಧಿಕರುಗಳು ಎಲ್ಲರೂ ನನ್ನನ್ನು ಮೀಟ್ ಮಾಡಲು ಬಂದಿದ್ದರು. ಫಾರಿನ್ನಿಂದ ಬಂದಿದ್ದಾನೆ, ನೋಡೋಣ, ತುಂಬ ವರ್ಷ ಆಯಿತು ಅಂತ ಕೆಲವರು ಬಂದರೆ, ಇನ್ನು ಕೆಲವರು ಫಾರಿನ್ನಿಂದ ಏನೇನು ತಂದಿರಬಹುದು ಗಿಫ್ಟ್ಗಳನ್ನು ಅಂತ ಬಂದಿದ್ದರು. ನಾನು ಎಲ್ಲರಿಗೂ ಗಿಫ್ಟ್ಗಳನ್ನು ಕೊಟ್ಟೆ. ಎಲ್ಲರೂ ಖುಷಿಪಟ್ಟರು. ಅಮ್ಮ ಮಾತ್ರ ಬೇಸರ ಮಾಡಿಕೊಂಡಳು. ನನ್ನ ಮಗ ತುಂಬ ದುಡ್ಡು ಖರ್ಚು ಮಾಡಿದ್ದಾನೆ. ಇವರಿಗೆಲ್ಲ ಅವರುಗಳ ಮನೆಗೆ ಹೋದರೆ 1 ಲೋಟ ಕಾಫಿ ಸಿಗುವುದಿಲ್ಲ. ಇಲ್ಲಿ ನೋಡಿದರೆ ಬೇಕು, ಫಾರಿನ್ದು ಪೆನ್ನು ಬೇಕು, ಫಾರಿನ್ದು ಜಾಕೆಟ್ ಬೇಕು, ಫಾರಿನ್ದು ಅದು ಬೇಕು, ಫಾರಿನ್ದು ಇದು ಬೇಕು ಅಂತ ಹೇಳುತ್ತಾರೆ. ಅಮ್ಮನನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ಹೋಗಲಿ ಬಿಡು ಅಮ್ಮ, ಎಲ್ಲರೂ ನಮ್ಮವರೇ ಅಲ್ಲವೇ, ಪದೇ ಪದೇ ಕೊಡುವುದು ಏನು ಇರುತ್ತದೆ, ಪದೇ ಪದೇ ಈಗ ಮತ್ತೆ ಎಲ್ಲರಿಗೂ ಗಿಫ್ಟ್ ಕೊಡಬೇಕು. ಮುಂದಿನ ವಾರ ನಿನ್ನ ಮದುವೆ ಇದೆ ಅಲ್ಲವೇ ಅಂತ ಹೇಳಿದಳು. ಹೌದಾ, ನನಗೆ ಹೇಳಿಲ್ಲ ಅಂದೆ. ನಿನಗೆ ಹೇಳಿ ಖಾರ ಹರೆಯುವ ಕಾಲ ಮುಗಿದು ಹೋಯಿತು. ಇನ್ನೊಂದು ವರ್ಷ ಕಳೆದರೆ 30 ವರ್ಷ ದಾಟಿ ಬಿಡುತ್ತೀಯ. ಆಗ ಅಕ್ಕ ಬಂದು ಹೇಳುತ್ತಾಳೆ, ಚೈತ್ರಳಿಗೆ ತುಂಬ ಒಳ್ಳೆಯ ಸಂಬಂಧಗಳು ಬರುತ್ತಿತ್ತು. ನಿನ್ನನ್ನು ನಂಬಿಕೊಂಡರೆ ಕಷ್ಟ ಅಂತ ಅವರ ಅಪ್ಪ ನನಗೂ ಹೇಳದೆ ಮದುವೆಯನ್ನು ಫಿಕ್ಸ್ ಮಾಡಿದರು. ಆದರೆ ಅವಳು ಈ ಬದುಕು ಸಂಸಾರ ಬೇಡ ಅಂತ ಸನ್ಯಾಸಿಯಾಗಲು ಹೋಗಿದ್ದಳು. ಮದುವೆ ಆದರೆ ಮಾಮನನ್ನು ಮದುವೆ ಆಗುತ್ತೇನೆ, ಇಲ್ಲವಾದರೆ ಮದುವೆ ಆಗುವುದಿಲ್ಲ. ಅವಳು ಚಿಕ್ಕಂದಿನಿಂದಲೇ ನಾವುಗಳು ಹೇಳುತ್ತಿದ್ದೆವು ಅಲ್ಲವೇ, ಮಾಮ ನಿನ್ನ ಗಂಡ, ಅವನನ್ನು ನೀನು ಮದುವೆ ಆಗುವುದು ಅಂತ. ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಈಗ ದೊಡ್ಡ ಮರವಾಗಿ ಬೆಳೆಸಿಕೊಂಡಿದ್ದಾಳೆ. ನಾವು ಬೇಡವೆಂದರು, ನೀನು ಬೇಡವೆಂದರು, ಅವಳು ಏನಾದರೂ ಹಾಗೆ ಹೋಗುತ್ತಾಳೆ. ಇತ್ತೀಚೆಗೆ ತಾನೇ ತಂಗಿಯ ಸಾವನ್ನು ನೋಡಿದ್ದೇನೆ. ಪುನಃ ಮಗಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಬದುಕುವುದಿಲ್ಲ ಅಂತ ನನ್ನ ಕಾಲನ್ನು ಹಿಡಿದುಕೊಳ್ಳಲು ಅಕ್ಕ ಬಂದಳು. ನನ್ನ ಅಕ್ಕನನ್ನು ಬಿಟ್ಟು ಈ ಪ್ರಪಂಚದಲ್ಲಿ ಇನ್ನೇನು ಇದೆ? ಅವಳು ಇಷ್ಟೊಂದು ಕೇಳಿಕೊಂಡ ಮೇಲೆ ಮದುವೆ ತಾನೆ, ಆದರೆ ಆಯಿತು ಅಂತ ಮದುವೆಗೆ ಒಪ್ಪಿಕೊಂಡೆ. ಚೈತ್ರಳ ಜೊತೆ ಮದುವೆ ಆದೆ. ಮದುವೆಯನ್ನು ಅಕ್ಕ, ಭಾವ ತುಂಬ ಗ್ರ್ಯಾಂಡಾಗಿ ಮಾಡಿಕೊಟ್ಟರು. ತಮ್ಮ ಅಂತ ಯಾವುದೇ ಆಕ್ಷೇಪಣೆ ಇಟ್ಟಿಲ್ಲ. ಅಮ್ಮ ತುಂಬ ಖುಷಿಯಿಂದ ಇದ್ದಳು. ಅಪ್ಪ ಅಂತೂ ಕುಣಿಯುತ್ತಿದ್ದ. ತನ್ನ ಮೊಮ್ಮಗಳು ಸೊಸೆಯಾಗಿ ಬರುತ್ತಿದ್ದಾಳೆ, ಅವಳನ್ನು ಹೆಗಲ ಮೇಲೆ ಇಟ್ಟುಕೊಂಡು ಸಾಕಿದೆ, ಈಗ ತಲೆ ಮೇಲೆ ಇಟ್ಟುಕೊಂಡು ಸಾಕುತ್ತೇನೆ ಅಂತ ಎಲ್ಲರ ಹತ್ತಿರ ಹೇಳುತ್ತಿದ್ದಾನೆ. ಅವರ ಖುಷಿ ನೋಡಿ ನನಗೆ ಖುಷಿಯಾಗುತ್ತಿದೆ. ನನ್ನ ಮದುವೆ ಏನೋ ಅಂತ, ನಾನು ಸಾಕಿದ ಮಗು, ಅವಳ ಜೊತೆ ಮದುವೆ, ಅಷ್ಟೊಂದು ನಾನು ಯೋಚಿಸುತ್ತೇನೆ. ಆದರೆ ಅವರುಗಳಿಗೆ ಇಲ್ಲ. ಮದುವೆಗೆ ಬಂದಿದ್ದ ನನ್ನ ಗೆಳತಿ ಮೀನಾ ನನ್ನ ಕಿವಿಯಲ್ಲಿ ಹೇಳಿದಳು, ದೇವಲೋಕದ ಅಪ್ಸರೆಯಂತೆ ಇದ್ದಾಳೆ ಚೈತ್ರ, ಅವಳನ್ನು ಬಿಟ್ಟು ಯಾರ್ಯಾರನ್ನು ಮದುವೆ ಆಗುತ್ತೀನಿ ಅಂತ ಹೇಳುತ್ತೀಯ? ನಿನ್ನ ಅಕ್ಕ ನೋಡು, ಮದುವೆಯನ್ನು ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾಳೆ. ಅನವಶ್ಯಕವಾಗಿ ಚಿಂತಿಸಬೇಡ, ಈ ಮದುವೆಯಲ್ಲಿ ಚೆನ್ನಾಗಿ ಇರುತ್ತೀಯ, ಆಲ್ ದಿ ಬೆಸ್ಟ್ ಅಂತ ಹೇಳಿ ಹೋದಳು. ಪ್ರತಿಯೊಬ್ಬರು ನನ್ನ ಅದೃಷ್ಟಕ್ಕೆ ಖುಷಿಪಟ್ಟವರೇ, ನನ್ನನ್ನು ಬಿಟ್ಟು ಉಳಿದವರೆಲ್ಲ. ನನಗೆ ಇನ್ನೂ ಸಮಯ ಬೇಕೇನೋ ತಿಳಿಯದು, ಕನ್ಫ್ಯೂಷನ್ ಜಾಸ್ತಿ ಆಗುತ್ತಿದೆ. ಮದುವೆಯಾದ ಮೊದಲ ರಾತ್ರಿ ಅವಳಂತೂ ತುಂಬ ನಾಚಿಕೆಯಿಂದ ಇದ್ದಳು. ಆದರೆ ನನಗೆ ಅವಳ ಹತ್ತಿರ ಯಾವುದೇ ರೀತಿಯ ಸಂಸಾರ ನಡೆಸಲು ಸಾಧ್ಯವಾಗಲಿಲ್ಲ. ನಾನು ಎತ್ತು ಹಾಡಿಸಿದ ಮಗು ಇಂದು ಹೇಗೆ ಅವಳ ದೇಹವನ್ನು ಮುಟ್ಟಲಿ ಅಂತ ದೂರ ತಳ್ಳಿದೆ. ಏನೋ ಮಾತನಾಡಲು ಬಂದಳು. ಅಳುತ್ತಾ ನಾನು ಏನೂ ಮಾತನಾಡದೆ ಮಲಗಿಕೊಂಡೆ. ಇದೇ ರೀತಿ ಪ್ರತಿ ರಾತ್ರಿ ಆಗುತ್ತಿತ್ತು. ಮೊದಲು ನನಗೆ ಭಯವಾಗುತ್ತಿತ್ತು, ಎಲ್ಲಿ ಅಮ್ಮನ ಹತ್ತಿರ ಹೇಳಿ ನನಗೆ ಬೆಂಡು ಎತ್ತಿಸುತ್ತಾಳೆ ಅಂತ. ಇಲ್ಲ, ತುಂಬ ಒಳ್ಳೆಯ ಹುಡುಗಿ, ಅಮ್ಮನಿಗೆ ಏನು ವಿಷಯವನ್ನು ಹೇಳದೆ ಅದೇ ರೀತಿ ಮೇಂಟೈನ್ ಮಾಡುತ್ತಿದ್ದಳು. ಆದರೆ ಅವಳ ಹತ್ತಿರ ನನಗೆ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ವಿದೇಶದಿಂದ ಬಂದ ಮೇಲೆ ನನ್ನ ಕೆಲಸಗಳು ಕೂಡ ಕಂಪನಿಯಲ್ಲಿ ಜಾಸ್ತಿಯಾಗಿದೆ. ಮನೆಗೆ ಬಂದು ಮಲಗಿದರೆ ಸಾಕು, ಇವಳು ನನಗಾಗಿ ಊಟ ಮಾಡೋದೆ ಕಾಯುತ್ತಾಳಂತೆ. ಮೊನ್ನೆ ಅಮ್ಮ ಕರೆದು ನನ್ನನ್ನು ಬೈದರು, ಚೈತ್ರ ನಿನಗಾಗಿ ಊಟ ಮಾಡದೆ ಕಾಯುತ್ತಾ ಇರುತ್ತಾಳೆ,
ಹೊಸದಾಗಿ ಮದುವೆ ಆದ ಹುಡುಗನ ಯಾವ ಲಕ್ಷಣವೂ ಇಲ್ಲ. ಏನಾದರೂ ವಿಚಾರ ಇದ್ದರೆ ಹೇಳು ಅಂತ ಹೇಳಿದರು. ಏನೂ ಇಲ್ಲ ಅಮ್ಮ, ಸ್ವಲ್ಪ ಬ್ಯುಸಿ ಅಂದೆ. ಅಮ್ಮ ಇಂದು ಬೆಳಿಗ್ಗೆ ಗಲಾಟೆ ಮಾಡುತ್ತಿದ್ದಾಳೆ. ಮದುವೆ ಆಗಿ 8 ತಿಂಗಳಿದೆ. ಯಾವುದೇ ಹೊಸ ವಿಷಯವಿಲ್ಲ. ಹೊಸ ವಿಷಯ ಯಾವುದಮ್ಮ? ನಾನು ತುಂಬ ಬ್ಯುಸಿ. ಹೊಸ ವಿಷಯವನ್ನು ಕಲೆ ಹಾಕಿ ನಿನ್ನ ಹತ್ತಿರ ಡಿಸ್ಕಸ್ ಮಾಡುವಷ್ಟು ಸಮಯವಿಲ್ಲ. ಅಯ್ಯೋ ಹುಚ್ಚ, ಹೆಂಡತಿಯ ಜೊತೆ ಅದೇನು ಸಂಸಾರ ಮಾಡುತ್ತೀಯೋ ತಿಳಿಯುತ್ತಿಲ್ಲ. ಹೊಸ ವಿಷಯ ಅಂದರೆ ಮೊಮ್ಮಗು. ನಮ್ಮ ಸೊಸೆಯನ್ನು ಪ್ರೆಗ್ನೆಂಟ್ ಆಗಿಲ್ಲ ಇನ್ನು. ಅದಕ್ಕೆ ಇಬ್ಬರನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗುತ್ತೇನೆ. ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿದ್ದೇನೆ. ಬೇಗ ಬರಬೇಕು ಕೆಲಸದಿಂದ ಅಂತ ಹೇಳಿದೆ. ಆಗ ನನಗೆ ತಲೆ ತಿರುಗಿತು. ಎಂದೂ ಕೂಡ ನೀನು ಚಿಂತಿಸಬೇಡ. ನಿನ್ನ ವಂಶಕ್ಕೆ ಮಗು ಬರುತ್ತಿದೆ. ಡಾಕ್ಟರ್ ಬಳಿ ಸ್ವಲ್ಪ ದಿನವಾದ ಮೇಲೆ ನಾವಿಬ್ಬರೇ ಹೋಗುತ್ತೇವೆ. ನೀನು ಏಕೆ ಶಿವಪೂಜೆಯಲ್ಲಿ ಕರಡಿ ನುಗ್ಗಿದ ಹಾಗೆ ನಮ್ಮ ಸಮಸ್ಯೆಗಳನ್ನು ನಾವು ಬಗೆಹರಿಸಿಕೊಳ್ಳುತ್ತೇವೆ. ಮದುವೆಯಾಗಿ 1-1.5 ವರ್ಷ ಆಗುವವರೆಗೂ ಯಾವುದೇ ಟ್ರೀಟ್ಮೆಂಟನ್ನು ಕೊಡುವುದಿಲ್ಲ. ಅದು ನಿನಗೂ ಗೊತ್ತಲ್ಲಮ್ಮ. ಮತ್ತೆ ನನಗೂ ಗೊತ್ತು. ಆದರೆ ನಿನಗೆ ಗೊತ್ತಿರಬೇಕು, ಯಾರು ಸಂಸಾರ ಮಾಡುತ್ತಾರೆ, ಯಾರು ನಾಟಕ ಮಾಡುತ್ತಾರೆ ಅಂತ ನನಗೆ ಗೊತ್ತಿಲ್ಲವೇ? ನೀವಿಬ್ಬರು ಗಂಡ ಹೆಂಡತಿಯ ರೀತಿ ಇಲ್ಲ, ಅದು ನನಗೆ ಗೊತ್ತು. ಹೊಸದಾಗಿ ಮದುವೆ ಆಗಿರುವ ಗಂಡ ಹೆಂಡತಿ ಹೇಗಿರುತ್ತಾರೆ? ಅವರ ಮುಖದಲ್ಲಿರುವ ಹೊಳಪೆ ಹೇಳುತ್ತದೆ. ನೀವಿಬ್ಬರು ಕರೆಂಟ್ ಹೊಡೆದ ಕಾಗೆಗಳ ರೀತಿ ಇರುತ್ತೀರ. ಆ ಹುಡುಗಿಯ ಮೇಲೆ ಏನೂ ಹೇಳಲು ಸಾಧ್ಯವಿಲ್ಲ. ಮೊದಲಿನಿಂದಲೂ ಅವಳನ್ನು ಮದುವೆ ಆಗುವುದಿಲ್ಲ ಅಂತ ಹೇಳುತ್ತಿದ್ದೇ ನೀನೆ. ಏನೋ ಕಿತಾಪತಿ ಮಾಡಿರುತ್ತೀಯ. ಇಲ್ಲ ಅಮ್ಮ, ನಾನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದೇನೆ. ಅವಳೇನು ಬೇರೆಯವಳ? ನನ್ನ ಅಕ್ಕನ ಮಗಳಲ್ಲವೇ? ಅವಳ ಮೇಲೆ ನನಗೇನು ದ್ವೇಷವಿಲ್ಲ ಅಂತ ಪದೇ ಪದೇ ಅಮ್ಮನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಮ್ಮನ ಕೆನ್ನೆಗೆ ಮುತ್ತು ಕೊಟ್ಟೆ. ಈ ರೀತಿ ಮಾಡಬೇಡ ಅಂತ ಅಮ್ಮ ಚೈತ್ರಳನ್ನು ಕರೆದಳು. ಇವಳಿಗೆ ಮುತ್ತು ಕೊಡು ನೋಡುತ್ತೇನೆ. ನಿನಗೆ ನಾಚಿಕೆ ಆಗುವುದಿಲ್ಲವಮ್ಮ? ಈ ವಯಸ್ಸಿನಲ್ಲಿ ಇವೆಲ್ಲ ನೋಡಬೇಕಾ? ನೋಡುತ್ತೇನೆ. ಪಿಕ್ಚರಲ್ಲಿ ನೋಡುವೆ. ನಾಚಿಕೆ ಇಲ್ಲದಿರುವುದು ಈಗ ಏಕೆ? ನಾನೇನು ತುಟಿಗೆ ಹೇಳಿಲ್ಲಪ್ಪ, ಕೆನ್ನೆಗೆ. ಅವಳು ಕಣ್ಣು ಮುಚ್ಚಿಕೊಂಡು ನನ್ನ ಎದುರುಗಡೆ ನಿಂತುಕೊಂಡು ಅವಳಿಗೆ ಖುಷಿ. ನಾನು ಅವಳ ಕೆನ್ನೆಗಳ ಹತ್ತಿರ ನನ್ನ ತುಟಿಗಳನ್ನು ತೆಗೆದುಕೊಂಡು ಹೋದೆ. ಅಷ್ಟರಲ್ಲಿ ಅವಳು ಖುಷಿಯಿಂದ ಅವಳ ಕೆನ್ನೆಯನ್ನು ನನ್ನ ತುಟಿಗೆ ಟಚ್ ಮಾಡಿಸಿದಳು. ಅಂದರೆ ನಾನು ಮುತ್ತು ಕೊಡಲು ಪರದಾಡುತ್ತಿದ್ದೆ. ಅವಳು ನನಗೆ ಸಹಾಯ ಮಾಡಿದಳು. ಬಟ್ಟೆ ಮುಳ್ಳಿನ ಮೇಲೆ ಬಿದ್ದರು, ಮುಳ್ಳು ಬಟ್ಟೆಯ ಮೇಲೆ ಬಿದ್ದರು. ಎರಡರ ಮಿಲನ ಆದಂತೆ ಅವಳು ನನ್ನ ತುಟಿಗಳಿಗೆ ಅವಳ ಕೆನ್ನೆಯನ್ನು ಟಚ್ ಮಾಡಿದ ತಕ್ಷಣ ಅಮ್ಮ ನಗುತ್ತಾ ಹೋದಳು. ನಾನು ಏನು ಮಾಡಬೇಕು ಅಂತ ತಿಳಿಯದೆ ಹೊರಗೆ ಬಂದುಬಿಟ್ಟೆ. ಏನೋ ಒಂದು ರೀತಿ ಹೊಸ ಅನುಭವ. ಚೈತ್ರ ನನ್ನ ಬದುಕಿನಲ್ಲಿ ಮೊದಲ ಹುಡುಗಿ. ಓದು, ಕೆಲಸ, ಕೆರಿಯರ್, ಅಚೀವ್ಮೆಂಟ್ ಈ ರೀತಿಯ ವಿಷಯಗಳು ಮಾತ್ರ ನನ್ನ ತಲೆಯಲ್ಲಿ ಇದ್ದಿದ್ದು. ಪ್ರೀತಿ, ಪ್ರೇಮ, ಹುಡುಗಿ ಇವಕ್ಕೆಲ್ಲ ಸಮಯ ಇರಲಿಲ್ಲ. ಮನಸ್ಸಿಗೆ ಒಂದು ರೀತಿ ಖುಷಿಯಾಗುತ್ತಿದೆ. ಒಂದೇ ಒಂದು ಮುತ್ತಿಗೆ ಇಷ್ಟೊಂದು ಬೆಲೆ ಇದೆಯಾ? ತಿಳಿದಿರಲಿಲ್ಲ. ಪ್ರತಿಯೊಂದು ಹುಡುಗ ಹುಡುಗಿ ಅಷ್ಟೊಂದು ಸಾಯುವುದು ಅದಕ್ಕೆ ಅಂತ ಈಗ ಅನಿಸಿತು. ಆಫೀಸ್ನಲ್ಲಿ ಕೆಲಸ ಕೂಡ ಸರಿಯಾಗಿ ಮಾಡಲು ಆಗುತ್ತಿಲ್ಲ. ಪದೇ ಪದೇ ಚೈತ್ರ ನೆನಪಾಗುತ್ತಾಳೆ. ಅಕ್ಕನ ಮಗಳು, ನಾನು ಸಾಕಿದ ಮಗಳು, ಸಂಬಂಧದ ಹುಡುಗಿ, ಒಂದೇ ರಕ್ತ. ಈ ರೀತಿಯ ಆಲೋಚನೆಗಳು ಹೊರಟು ಹೋಗಿವೆ. ಈಗ ಅನಿಸುತ್ತಿರುವುದು ಅವಳು ನನ್ನ ಹೆಂಡತಿ ಅಂತ. ಮದುವೆಯಾದ 8 ತಿಂಗಳಿಗೆ ಆಫೀಸ್ನಿಂದ ಬಹಳ ಬೇಗ ಬರಬೇಕು ಅಂತ ಅಂದುಕೊಂಡಿರಲಿಲ್ಲ. ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಆಗಿದ್ದರಿಂದ ಲೇಟ್ ನೈಟ್ ಆಯಿತು ಮನೆಗೆ ಬರುವುದು. ಅಪ್ಪ ಬೈದುಕೊಂಡು ಬಾಗಿಲು ತೆಗೆದರು. ಮನೆಯಲ್ಲಿ ಕಾಯುತ್ತಾ ನನಗೊಂದು ಜೀವ ಇದೆ ಅನ್ನುವ ಅರಿವು ಇಲ್ಲ. ಇಷ್ಟು ಲೇಟಾದರೆ ಪ್ರತಿದಿನ ಕಂಪನಿಯನ್ನೇ ಚೇಂಜ್ ಮಾಡು ಅಂತ ಬೈದರು. ಊಟ ಮಾಡು ಅಂತ ಹೇಳಿದರು. ನನಗೆ ಊಟ ಮಾಡುವ ಇಷ್ಟವಿರಲಿಲ್ಲ. ಚೈತ್ರಳನ್ನು ನೋಡಬೇಕಿತ್ತು. ಊಟ ಆಯಿತು ಅಪ್ಪ ಅಂತ ರೂಮಿಗೆ ಹೋದೆ ಅರ್ಜೆಂಟಾಗಿ. ಅಯ್ಯೋ, ಅಲ್ಲಿ ಹೋದ ತಕ್ಷಣ ಎಂದು ನೋಡಿರದ ದೃಶ್ಯವನ್ನು ನೋಡಿ ಮನಸ್ಸಿಗೆ ಆನಂದವಾಯಿತು. ನನ್ನ ದೇಹದ ಕೂದಲುಗಳು ಮೇಲೆ ನಿಂತವು. ಮನಸ್ಸು ಹುಚ್ಚೆದ್ದು ಕುಣಿಯುತ್ತಿದೆ. ನನ್ನಲ್ಲಿರುವ ಗಂಡಸ್ತನ ಸಂಪೂರ್ಣವಾಗಿ ಮೇಲೆ ಎದ್ದಿದೆ. ಇನ್ನು ನನ್ನ ಕೈಯಲ್ಲಿ ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ.
ಏಕೆಂದರೆ ನನ್ನ ರೂಮನ್ನು ಸಂಪೂರ್ಣವಾಗಿ ಮೊದಲ ರಾತ್ರಿಗೆ ಹೇಗೆ ಬೇಕು ಆ ರೀತಿ ಅಲಂಕಾರ ಮಾಡಲಾಗಿದೆ. ಅದಕ್ಕಿಂತ ಚೆನ್ನಾಗಿ ನನಗೆ ಇಷ್ಟವಾಗಿರುವ ಹೂಗಳು, ಡೆಕೋರೇಷನ್ ಐಟಮ್ಗಳಿಂದ ತುಂಬ ಸುಂದರವಾಗಿ ಅಲಂಕಾರ ಮಾಡಿದ್ದಾಳೆ ಚೈತ್ರ. ಅವಳ ಟೇಸ್ಟ್ ನನಗೂ ಗೊತ್ತು. ಚೈತ್ರ ನನಗಾಗಿ ಕಾಯುತ್ತಾ ಮಲಗಿಬಿಟ್ಟಿದ್ದಾಳೆ ಹಾಸಿಗೆಯ ಮೇಲೆ. ತುಂಬ ಟ್ರಾನ್ಸ್ಪರೆಂಟ್ ಆಗಿರುವ ಬ್ಲ್ಯಾಕ್ ಕಲರ್ ಸ್ಯಾರಿಯನ್ನು ಉಟ್ಟಿದ್ದಾಳೆ. ಅವಳು ತುಂಬ ಬೆಳ್ಳಗೆ ಇರುವುದರಿಂದ ಆ ಸೀರೆಯಲ್ಲಿ ಅವಳ ಮೈಮಾಟ ಎದ್ದು ಕಾಣುತ್ತಿದೆ. ಬ್ಲೌಸಿನಿಂದ ಅವಳ ಎದೆಗಳು ಅರ್ಧ ಹೊರಗೆ ಬಂದಿದೆ. ಅವುಗಳು ನನಗಾಗಿ ಕಾದಿವೆ ಅಂತ ಅನಿಸುತ್ತಿದೆ. ಅವಳ ಸುಂದರವಾದ ಮಾದಕವಾದ ಸೊಂಟ ಸಂಪೂರ್ಣವಾಗಿ ಕಾಣುತ್ತಿದೆ. ಅವಳು ಅಸ್ತವ್ಯಸ್ತವಾಗಿ ಮಲಗಿರುವುದರಿಂದ ಮೈ ಮೇಲೆ ಸರಿಯಾಗಿ ಬಟ್ಟೆ ಇಲ್ಲ. ಅವಳು ಉಟ್ಟಿದ ಸೀರೆಯೂ ಕೂಡ ಸರಿಯಾಗಿ ಮೈ ಮೇಲೆ ಇಲ್ಲದೇ ಇರುವುದರಿಂದ ಅವಳ ದೇಹ ಇನ್ನೂ ಚೆನ್ನಾಗಿ ಕಾಣುತ್ತಿದೆ. ಅವಳ ಮುಖವನ್ನು ನೋಡಿದ ತಕ್ಷಣ ಎಷ್ಟು ಸುಂದರವಾದ ಮುಖ, ಇಷ್ಟೊಂದು ಸುಂದರವಾದ ಸೌಂದರ್ಯ ರಾಶಿ ಪ್ರತಿದಿನ ನನ್ನ ಪಕ್ಕ ಮಲಗುತ್ತಿದ್ದರು. ನಾನು ಹೇಗೆ ಇದ್ದೆ, ನಾನು ಒಬ್ಬ ಶತಮೂರ್ಖ ಅಂತ ಅನಿಸಿ ನಾನು ಕೂಡ ನನ್ನ ಬಟ್ಟೆಗಳನ್ನು ತೆಗೆದೆ ಅವಳ ಹತ್ತಿರ ಹೋದೆ. ಅವಳಿಗೆ ಎಚ್ಚರವಾಯಿತು. ನನ್ನನ್ನು ನೋಡಿದ ಕ್ಷಣ ಖುಷಿಯಿಂದ ನಕ್ಕಳು. ನಾನು ಬೆತ್ತಲಾಗಿದ್ದರಿಂದ ಅವಳಿಗೆ ಸ್ವಲ್ಪ ಆಶ್ಚರ್ಯವಾಯಿತು. ನಂತರ ಅವಳ ಬಟ್ಟೆಗಳನ್ನು ನಾನೇ ತೆಗೆದೆ. ಇಬ್ಬರು ಆ ದಿನ ರತಿಮನ್ಮಥರ ಸುಖವನ್ನು ಅನುಭವಿಸಿದೆವು. ರಾತ್ರಿ ಪೂರ್ತಿ ಇಬ್ಬರು ಮಲಗಿಲ್ಲ. 8 ತಿಂಗಳ ಹಸಿವನ್ನು ತೀರಿಸಿಕೊಳ್ಳಲು ಪ್ರಯತ್ನಿಸಿದೆವು. ಅವಳ ದೇಹದ ಪ್ರತಿ ಕಣದಲ್ಲೂ ನನ್ನ ಸಹಿಯನ್ನು ಮಾಡಿದೆ. ಬದುಕು ಇಂದಿಗೆ ನನಗೆ ಸಂಪೂರ್ಣವಾಗಿದೆ ಅಂತ ಅನಿಸಿತು. ನನ್ನವಳನ್ನು ನಾನು ಸೇರಿದ್ದು, ಆ ಆನಂದವನ್ನು ಎಂದಿಗೂ ಕೂಡ ಹೇಳಿಕೊಳ್ಳಲು ಸಾಧ್ಯವಿಲ್ಲ. ಅಷ್ಟೊಂದು ನೆಮ್ಮದಿ ಸಿಕ್ಕಿತು. ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿದೆ. ಮಧ್ಯಾಹ್ನ 12 ಗಂಟೆ ಆದರೂ ಕೂಡ ಎಚ್ಚರವಾಗಲಿಲ್ಲ. ಯಾರೂ ನಮ್ಮನ್ನು ಎಬ್ಬಿಸಲಿಲ್ಲ. ನಂತರ ಚೈತ್ರಳಿಗೆ ಎಚ್ಚರವಾಯಿತು ಅಂತ ಅನಿಸುತ್ತದೆ. ಅವಳು ನನ್ನ ಕೆನ್ನೆಗೆ, ತುಟಿಗಳಿಗೆ ಮುತ್ತನ್ನು ಕೊಡಲು ಶುರು ಮಾಡಿದಳು. ನಾನು ಕೂಡ ಅವಳ ತುಟಿಗೆ ನಿರಂತರವಾಗಿ ಮುತ್ತನ್ನು ಕೊಟ್ಟೆ. ನಂತರ ಇಬ್ಬರು ಫ್ರೆಶ್ ಆಗಿ ಹೊರಗೆ ಬಂದೆವು. ಅಮ್ಮ ನಮ್ಮಿಬ್ಬರಿಗೂ ದೃಷ್ಟಿಯನ್ನು ತೆಗೆದಳು. ಅವಳು ಕೂಡ ಈ ದಿನಕ್ಕಾಗಿ ಕಾಯುತ್ತಿದ್ದಳು. ಇಂದು ನಮ್ಮಿಬ್ಬರಿಗೆ ಇಷ್ಟವಾದ ಅಡಿಗೆಯನ್ನು ಅಮ್ಮ ಅವಳ ಕೈಯಾರ ಮಾಡಿದ್ದಳು. ಇಬ್ಬರಿಗೂ ಊಟ ಮಾಡಿಸಿದಳು. ಯಾವಾಗಲೂ ವಟ ವಟ ಅಂತ ಅನ್ನುವ ಅಮ್ಮ ಇಂದು ಸಂಪೂರ್ಣವಾಗಿ ಸೈಲೆಂಟ್ ಆಗಿದ್ದಾಳೆ. ಅವಳಿಗೂ ಎಲ್ಲ ವಿಷಯ ಗೊತ್ತಿರುತ್ತದೆ ಅಲ್ಲವೇ? ಈಗ ನನ್ನ ಮತ್ತು ಚೈತ್ರಳ ಹೊಸ ಬದುಕು ಆರಂಭವಾಯಿತು. ನಾನು ವರ್ಕ್ ಫ್ರಮ್ ಹೋಮ್ ಹಾಕಿಸಿಕೊಂಡೆ. ಆದಷ್ಟು ಚೈತ್ರಳ ಜೊತೆ ಸಮಯ ಕಳೆಯಬಹುದು ಅಂತ. ಅವಳು ಬೇಕಾದರೆ ನನ್ನನ್ನು ಬಿಟ್ಟು ಸ್ವಲ್ಪ ಹೊತ್ತು ಇರುತ್ತಿದ್ದಾಳೇನೋ, ಆದರೆ ನನಗೆ ಮಾತ್ರ ಅವಳನ್ನು ಬಿಟ್ಟು ಇರಲು ಸಾಧ್ಯವಾಗುತ್ತಿರಲಿಲ್ಲ. ನನಗೇನಾದರೂ ಲಾಂಗ್ ಲೀವ್ ಸಿಕ್ಕರೆ ಇಬ್ಬರು ಹೊರಗಡೆ ಟ್ರಿಪ್ಗಳಿಗೆ ಹೊರಟು ಹೋಗುತ್ತಿದ್ದೆವು. ಇಲ್ಲವಾದರೆ ಅಪ್ಪ ಅಮ್ಮ ಆಗಿಂದ ಹಾಗೆ ದೇವಸ್ಥಾನಗಳು, ತೀರ್ಥಯಾತ್ರೆ ಅಂತ ನಮ್ಮಿಬ್ಬರನ್ನೇ ಮನೆಯಲ್ಲಿ ಬಿಟ್ಟು ಹೋಗುತ್ತಿದ್ದರು. ನಾವಿಬ್ಬರು ಜೊತೆಯಲ್ಲಿ ಸಮಯವನ್ನು ಕಳೆಯಲಿ ಅಂತ. ಇಷ್ಟು ಒಳ್ಳೆಯ ಅಪ್ಪ ಅಮ್ಮ, ಅತ್ತೆ ಮಾವ ಈಗಿನ ಕಾಲದಲ್ಲಿ ಇರುವರ? ಈಗ ಮದುವೆ ಆಗಿ 5 ವರ್ಷವಾಗಿದೆ. ನನಗೂ ಮತ್ತು ಚೈತ್ರಳಿಗೆ 3 ಮಕ್ಕಳಿದ್ದಾರೆ. ಮೊದಲು ಹೆಣ್ಣು ಮಗು ಹುಟ್ಟಿತು. ಅವಳು ಹುಟ್ಟಿದ 2 ವರ್ಷಕ್ಕೆ ಅವಳಿ ಜವಳಿ ಗಂಡು ಮಕ್ಕಳಾದರು. ಅಮ್ಮನ ಖುಷಿಗೆ ಪಾರವೇ ಇಲ್ಲ. ಮನೆ ತುಂಬ ಮಕ್ಕಳು ಬೇಕು ಅಂತ ಹೇಳುತ್ತಿದ್ದಳು. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಎಲ್ಲ ಮಕ್ಕಳುಗಳು ಆರೋಗ್ಯವಾಗಿವೆ. ನನ್ನ ಭಯ ಸುಳ್ಳಾಯಿತು. ನನ್ನ ಮನೆ ಈಗ ನಂದ ಗೋಕುಲದಂತೆ ಇದೆ. ನೆಮ್ಮದಿಯಾಗಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.